ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗಿನ ತಿಂಡಿ ತಿಂತಾ ಇದ್ವಿ. ತೋಯಿಸಿದ್ದ ಅವಲಕ್ಕಿ, ಆಮೇಲೆ ಅಮ್ಮ ಚಕ್ಲಿ ಮಾಡಿದರು, ಕಾಯಿ ಹೋಳಿಗೆ ಕರ್ಜಿಗೆ ಎಲ್ಲ ಮಾಡಿದರು. ಎಲ್ಲರಿಗೂ ತಿನ್ನಿಸಿ ನಾವು ಸ್ವಲ್ಪ ತಿಂದು ಅಜ್ಜಿ ಮನೆ ಕಡೆ ಹೋಗ್ಬರೋಣ, ಅವ್ರಿಗೊಂದು ಸ್ವಲ್ಪ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಅಮ್ಮಂದು ರಾಣೆಬೆನ್ನೂರಲ್ಲಿ ಒಂದು ಮನೆ ಇದೆ, ಹಳ್ಳಿ ಒಳಗೆ ಒಂದು ಮನೆ ಕಟ್ಸಿದ್ದಾರೆ ಅಮ್ಮ. ನಮಗೆ ಸ್ವಲ್ಪ ಹಳ್ಳಿ ಅಂತಂದ್ರೆ ಇಷ್ಟ, ಹಾಗಾಗಿ ನಾವು ಈ ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಅಂದರೆ ಅಮ್ಮ ಕಟ್ಸಿ 3 ವರ್ಷ ಆಯ್ತು ಮನೆ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಮನೆ. ನಾವು ಹೆಚ್ಚಾಗಿ ಬೆಳೆದಿದ್ದು ಅಂತಂದರೆ ಇಲ್ಲೇ. ಇದಕ್ಕಿಂತ ಹೆಚ್ಚಾಗಿ ಬೆಳೆದಿದ್ದು ಅಂತಂದ್ರೆ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ. ನಮ್ಮ ಅಕ್ಕಗೆ ನಮ್ಮ ಮಾವಕ್ಕೆ ತಂದ್ಕೊಂಡಾಗಿಂದ ನಾವು ಇಲ್ಲೇ ಜಾಸ್ತಿ ಆದ್ವಿ. ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು. ನಮ್ಮ ದೊಡ್ಡಮ್ಮನ ಮನೆಯೂ ಒಂದು ಸರಿ ವೀಡಿಯೋ ಮಾಡಿ ಹಾಕ್ತೇನೆ ಫ್ರೆಂಡ್ಸ್. ಇವಳು ನಮ್ಮ ಅಕ್ಕನ ದೊಡ್ಡ ಮಗಳು, ರೀಸೆಂಟಾಗಿ ಮ್ಯಾರೇಜ್ ಆಗಿದೆ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ್. ರಾಣೆಬೆನ್ನೂರಲ್ಲಿ ಗಂಗಾಜಲ ಚೌಡೇಶ್ವರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಇತ್ತು. ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗನ್ನು ಹಾಕಿರ್ತೀನಿ ಫ್ರೆಂಡ್ಸ್. ವಾಯ್ಸ್ ಓವರ್ ಕೊಡ್ತೀನಿ, ಯಾಕಂತಂದ್ರೆ ದಾಂಧಲೆ ಇರೋದ್ರಿಂದ ಅಲ್ಲಿ ಏನು ಮಾತಾಡೋಕ್ಕಾಗಲಿಲ್ಲ. ಹಾಗಾಗಿ ಸಣ್ಣ ಸಣ್ಣ ವೀಡಿಯೋಗಳನ್ನು ಹಾಕಿರ್ತೇನೆ, ನೋಡ್ಕೊಂಬನ್ನಿ ಯಾವ ರೀತಿ ಇದೆ ನಮ್ಮ ರಾಣೆಬೆನ್ನೂರು ಜಾತ್ರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಬ್ಬರು ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳಿಗೆ. ಇಲ್ಲಿ ಪೊಟೊಟೊ ಟ್ವಿಸ್ಟರ್ ಒಂದಕ್ಕೆ 50 ರೂಪಾಯಿ ಅಂತೆ ಫ್ರೆಂಡ್ಸ್. ಕೆಲವೊಬ್ಬರು ಅಂತೂ ತಗೊಳ್ಳೇ ಇಲ್ಲ, ಅದ್ರಾಗ ತೊಗೊಂಡು ಇಬ್ಬಿಬ್ಬರು ಶೇರ್ ಮಾಡ್ಕೊಂಡು ತಿಂದರು. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ರೇಟ್ ಸ್ವಲ್ಪ ಜಾಸ್ತಿ, ಅಲ್ಲಿದ್ದಂಥವ್ರಿಗೆಲ್ಲ ತೊಗೊಳಕ್ಕಾಗಬೇಕಲ್ಲ ಫ್ರೆಂಡ್ಸ್. ಭಾಳ ರಶ್ ಇತ್ತು ಫ್ರೆಂಡ್ಸ್. ಒಳಗಡೆ ದೇವ್ರ ದರ್ಶನ ಮಾಡೋಕ್ಕಂತೂ ಆಗಲಿಲ್ಲ. ನಾನು ನಮ್ಮ ಮನೆಯವ್ರು ಹೋಗಿ ದರ್ಶನ ಮಾಡ್ಕೊಂಬಂದಿದ್ದೆ ದೇವಿದು. ತುಂಬ ರಶ್ ಇತ್ತು ಫ್ರೆಂಡ್ಸ್. ನಮ್ಮ ಮಕ್ಳಿಗಂತೂ ಮಾಡ್ಸೋಕ್ಕಾಗಲಿಲ್ಲ, ಮಾರನೇ ದಿವಸ ಮಾಡಿಸಿದ್ರೆ ಆಯಿತು ಅಂತ ಬಿಟ್ವಿ. ಇದು ನಮ್ಮ ಸೋದರ ಮಾವರ ಮನೆ, ಅಂದರೆ ನಮ್ಮ ದೊಡ್ಡ ಮಾವರು. ಅವರು ಹಬ್ಬ ಮಾಡಿದರು ಕುರಿ ಕಡಿದು. ಇಲ್ಲಿ ನಮ್ಮ ಚಿಕ್ಕ ಮಾವರಿಗೆ ಹೇಳ್ತಾಯಿದ್ರು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ವಿಧಾನಗಳನ್ನು ನಡೆಸ್ಬೇಕು ಅಂತ ಹೇಳ್ತಾಯಿದ್ರು. ಅವ್ರು ಆ ರೀತಿ ಮಾಡ್ತಾಯಿದ್ರು. ನಿಜಕ್ಕೂ ನಾವು ತುಂಬ ಪುಣ್ಯವಂತರು ಫ್ರೆಂಡ್ಸ್. ನಮ್ಮ ಮೂವರು ಮಾವರು ದೇವ್ರ ಥರ ಒಳ್ಳೆ ಹೃದಯವಂತರು ಅನ್ಬೋದು, ಆ ರೀತಿ ಅದಾರ ಫ್ರೆಂಡ್ಸ್. ಅವ್ರು ನೋಡಿದ್ರೆ ತುಂಬ ಖುಷಿ ಆಗ್ತೈತಿ. ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಕ್ಕನ ಬೀಗರು ಇವರು, ನಮ್ಮ ಅಜ್ಜಿ ಫ್ರೆಂಡ್ಸ್ ಇವರು. ನಾವು ನಮ್ಮ ಅತ್ತೆ ತಂಗಿ ಇವರು, ಅವ್ರ ಯಜಮಾನ್ರು, ನಮ್ಮ ಮನೆಯವರು ಇವರು. ನಮ್ಮ ಮಾವ ಪೂಜೆದ ಬಗ್ಗೆ ಹೇಳ್ತಾಯಿದ್ರು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಚೆನ್ನಾಗಿಟ್ಟಿರು, ವರ್ಷಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗಲಿ, ನಿನ್ನ ಆಶೀರ್ವಾದ ಇರಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತಾಯಿದ್ರು.
ನಮ್ಮ ಅವ್ರ ದೊಡ್ಡ ಮೊಮ್ಮಗ ಎಲ್ಲರಿಗೂ ಕುಂಕುಮ ಕೊಡತ್ತಿದ್ದ. ಆಮೇಲೆ ನೆಕ್ಸ್ಟ್ ನನ್ನ ಮಗಳು ಬಂದು ಕುಂಕುಮ ಕೊಡ್ತೇನೆ, ನಾನು ಕುಂಕುಮ ಕೊಡ್ತೇನೆ ಅಂತ ಬಂದಳು. ಎಲ್ಲರಿಗೂ ಕುಂಕುಮ ಕೊಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಮಾವನ ಮೊಮ್ಮಗ ಈಗೆಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ದ. ಪ್ರಸಾದ ಅಂತಂದರೆ ಬಿಳಿ ಅನ್ನಕ್ಕೆ ಆಮೇಲೆ ಮಟನ್ನಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬೇಯಿಸಿ ಮಟನ್ನು ಮತ್ತು ಆ ಅನ್ನ ಮಿಶ್ರಣ ಮಾಡಿ ಎಲ್ಲರಿಗೂ ಪ್ರಸಾದ ಹಂಚ್ತಾರೆ ಫ್ರೆಂಡ್ಸ್. ದೇವ್ರಿಗೆ ನೈವೇದ್ಯ ಮಾಡಿದ ನಂತರ ಇದು ನಮಗೆ ಕೊಡೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಮಾರನೇ ದಿವಸ ಮಕ್ಕಳಿಗೆ ದೇವ್ರ ದರ್ಶನ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಮಕ್ಕಳೆಲ್ಲ ಪೊಟಾಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಅಂದರು. ಅವರಿಗೆಲ್ಲ ಟ್ವಿಸ್ಟರ್ ತಿನ್ನಿಸಿ ನೆಕ್ಸ್ಟ್ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಬಾಯ್.